ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ ಅಂತೇಳಿ. ನಾನಿದೇ ಫಸ್ಟ್ ಯೂಟ್ಯೂಬ್ ಚಾನಲ್ಗೆ ಒಂದು ವಿಡಿಯೋ ಅಂತ ಅಪ್ಲೋಡ್ ಮಾಡಿರೋದು. ಸೊ ಪ್ಲೀಸ್ ನಿಮ್ಮ ಸಹಕಾರ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಅಂತ ನಾನು ಹೇಳ್ತಾ, ಸೊ ಎಷ್ಟು ಜನ ನೋಡ್ತೀರೋ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ, ಅಟ್ಲೀಸ್ಟ್ ಒಂದು 20 ಲೈಕ್ ಕೊಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಬನ್ನಿ. ಅಲ್ಲೇ ಟೈಟಲ್ನ ನೋಡಿದಾಗ ಇವತ್ತು ಮಾಡ್ತಾ ಇರೋದು ಅವರೆಕಾಳು ಕರ್ಗಾಳು ಅಂತೀವಿ ನಮ್ಮ ಕಡೆ ಎಲ್ಲ. ಕರ್ಗಾಳು, ಹುರಿದ್ಗಾಳು, ಕರೆದ್ಗಾಳು ಏನೇನೋ ಅಂತಾರೆ. ಸೊ ನಾವು ಕರ್ಗಾಳು ಅಂತೀವಿ. ಮಾಡೋಣ ಇವಾಗ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇವಾಗ ಅದಕ್ಕೆ ಏನೇನು ಬೇಕು ಅಂತ ಸಾಮಗ್ರಿಗಳನ್ನ ನೋಡೋಣ. ಫಸ್ಟ್ ಬೇಕಾಗಿರೋದೇ ಅವರೆಕಾಳು ಅಲ್ವಾ. ಅವರೆಕಾಳು ತೊಗೊಂಡಿದ್ದೀವಿ. ಅದು ದಪ್ಪ ಅವರೆಕಾಳು ತೊಗೊಂಡಿರೋದು ನಮ್ಮ ಮನೇಲಿ. ಉರಿಗಡಲೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದರೆ ಸಾಕು, ಜಾಸ್ತಿ ಹಾಕಿದರೆ ತಿನ್ನೋಕ್ಕಾಗಲ್ಲ. ಉರಿಗಡಲೆ ಎಷ್ಟು ಹಾಕ್ತೀವೋ ಅಷ್ಟೇ ಕಡಲೆ ಬೀಜ ಕೂಡ ಹಾಕ್ತಾಯಿದ್ದೀವಿ ನಾವು. ಅವರೆಕಾಳು ಎಷ್ಟು ತೊಗೊಂಡಿದ್ದೀವೋ ಅಷ್ಟು ಕೂಡ ಹಾಕಬೇಕು ಅವಲಕ್ಕಿನ, ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟೇ ಕರಿಯೋದಕ್ಕೆ. ಇದು ಒಗ್ಗರಣೆಗೆ ಅರಿಶಿನ ಪುಡಿ, ಆಮೇಲೆ ಒಣಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ಅಚ್ಕಾರದ ಪುಡಿ ಹಾಕೋತೀವಿ ನಾವು ಯಾವಾಗಲೂ. ಅಚ್ಕಾರದ ಪುಡಿ ರುಚಿಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು. ಇನ್ನು ಕರಿಬೇವು, ಒಗ್ಗರಣೆಗೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಒಗ್ಗರಣೆಗೆ ಜಜ್ಕೊಂಡು ಹಾಕೋತಾರೆ. ನೆಕ್ಸ್ಟು ಕರಿಯೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ. ನೆಕ್ಸ್ಟ್ ಇವಾಗ ಬಾಣಲೆಗೆ ಎಣ್ಣೆ ಹಾಕ್ತಾರೆ. ಏನಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಅಂದರೆ ಫುಲ್ ಫಾಸ್ಟಲ್ಲಿ ಇಡಬೇಡಿ ಎಣ್ಣೆನ. ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇಡಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕಿ ನೀವು ಯಾವಾಗಲೂ ಅಷ್ಟೇ. ನೀವು ಏನೇ ಮಾಡಬೇಕು ಅಡುಗೆನ ಅಂತ ಅಂದರೂ ಕೂಡ ಚೆನ್ನಾಗಿ ಎಣ್ಣೆ ಕಾದಿರಬೇಕು, ನೋಡಿಕೊಂಡು ಹಾಕಿ. ಫಸ್ಟು ಒಂದು ಹಾಕ್ಬಿಟ್ಟು ಆಮೇಲೆ ಅವಲಕ್ಕಿ ಫಸ್ಟ್ ಹಾಕ್ತಾಯಿದ್ದಾರೆ. ಅವಲಕ್ಕಿನೇ ಏನು ಜಾಸ್ತಿ ಟೈಮ್ ಏನು ಬೇಯಿಸೋಂಗಿಲ್ಲ, ಎಷ್ಟು ಬೇಕೋ ಅಷ್ಟು ಬೇಯಿಸಿದರೂ ಸಾಕು, ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ. ಸರಿನಾ? ಅಷ್ಟು ಬೇಯಿಸ್ಕೊಂಡು ಆದಮೇಲೆ ನೆಕ್ಸ್ಟ್ ಇನ್ನು ಎಲ್ಲ ತಗೋತಾಯಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟ್ ಅವರೆಕಾಳು ಹಾಕ್ತಾಯಿದ್ದಾರೆ. ಅವರೆಕಾಳು ಅಂತ ಅಂದರೆ ಹೇಗೆ ಅಂದರೆ, ಇವಾಗ ಎಳೆದಿರುತ್ತೆ, ಸ್ವಲ್ಪ ಬಲ್ತಿರೋದು, ದಪ್ಪಗಿರೋ ಕಾಳಿರುತ್ತೆ. ಸೊ ನಮ್ಮಮ್ಮ ಏನು ಮಾಡಿಬಿಟ್ರು ಅಂದರೆ ಡಿವೈಡ್ ಮಾಡ್ಕೊಂಬಿಟ್ರು ಎರಡನ್ನೂ ಕೂಡ. ಇವಾಗ ಅಂದರೆ ಎರಡನ್ನೂ ಒಟ್ಟಿಗೆ ಹಾಕಿದರೆ ಎಳೆದೆಲ್ಲ ಸೀದೋಗ್ಬಿಡುತ್ತೆ, ಅದು ಬೆಂದೇ ಇರೋದಿಲ್ಲ ಅಲ್ವಾ. ಅದಕ್ಕೇ ಫಸ್ಟು ಎಳೆದು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದಾರೆ. ಎಳೆದೆಲ್ಲ ಬೆಂದ ಆದಮೇಲೆ ನೆಕ್ಸ್ಟು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ದಪ್ಪ ಕಾಳು ಇರುತ್ತಲ್ಲ, ಉಂಡೆಗಳು ಅಂದರೆ ಚಿಲ್ಕುಸಿರೋದೆ ಕೂಡ, ಅದನ್ನು ಆ ಕಾಳನ್ನ ಹಾಕೋತಾರೆ. ನೋಡ್ಬೋದು ನೀವು ಇವಾಗ ಬೆಂದಿದೆ ಇದು. ಅದನ್ನು ತೆಗೆದುಬಿಟ್ಟು ಇವಾಗ ಅದೇ ಬಲ್ತಿರೋ ಕಾಳು ಇರುತ್ತಲ್ಲ, ಸ್ವಲ್ಪ ದಪ್ಪ ಇರೋದು ಯೆಲ್ಲೋ ಕಲರ್ ಕಾಳು, ಅದನ್ನು ಹಾಕ್ತಾಯಿದ್ದಾರೆ ಇವಾಗ. ನೋಡಿ ಅಲ್ಲಿ ಎಣ್ಣೆ ಚೆನ್ನಾಗಿ ಕುದೀತಾ ಇದೆ, ಹಾಕ್ತಾಯಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದೇ ಮಧ್ಯದಲ್ಲಿ ಗ್ಯಾಪಲ್ಲಿ. ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿ. ಮಕ್ಕಳೆಲ್ಲರೂ ಇಷ್ಟಪಡ್ತಾರೆ ಇದನ್ನು. ಸೊ ನೀವೆಲ್ಲರೂ ಕೂಡ ಮಾಡ್ಕೋಬೋದು. ಮಕ್ಕಳು ಅಂತ ಅಲ್ಲ, ದೊಡ್ಡವರು ಕೂಡ ಇಷ್ಟಪಡ್ತಾರೆ, ಆಯಿತಾ. ಅದು ಚೆನ್ನಾಗಿ ಬೇಯ್ತಾ ಇದೆ ಇವಾಗ. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಎಣ್ಣೆ ಕುದೀತಾ ಇದೆ, ಬೇಯ್ತಾ ಇದೆ. ಅವರೆಕಾಳು ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅಷ್ಟೇ ಅಲ್ಲ, ಒಂದು 5 ನಿಮಿಷ ಬೇಯಿಸಿದರೆ ಸ್ವಲ್ಪ ಇದು ಕೂಡ ಕ್ರಿಸ್ಪಿ ಕರುಮ್ ಅನ್ಬೇಕಲ್ಲ, ಅದಕ್ಕೇ ಮಕ್ಕಳು ಇಲ್ಲಾಂದರೆ ಇಷ್ಟಪಡಲ್ಲ, ಇದೇನು ಅಂತಾರೆ. ಅದಕ್ಕೆ ಕರುಮ್ ಅನ್ನೋವರೆಗೆ ಬೇಯಿಸ್ಕೋಬೇಕು. ನೋಡಿ ಬೆಂದಾದಮೇಲೆ ಹೆಂಗಾಗಿದೆ ಕಲರ್ ಅಂತ. ಸೊ ಈ ಥರ ಕಲರ್ ಬರೋವರೆಗೆ ಬೇಯಿಸ್ಕೊಂಡ್ರೆ ಸಾಕು. ಅಲ್ಲೇ ಗೊತ್ತಾಗ್ತಾಯಿದೆ ನಿಮಗೆ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ. ನೋಡಿ ಕಾಣಿಸ್ತಾ ಇದೆ. ಇವಾಗ ತೆಗಿತಾರೆ, ಇವಾಗ ಅಷ್ಟೇ ಬೇಯಿಸೋದು, ಏನು ಬೇಯಿಸಲ್ಲ. ಇದೆಲ್ಲ ತೆಗೆದಾದ್ಮೇಲೆ ಒಂದು ಬಿಡ್ಕೊಬಿಡಿ. ಅಲ್ಲಿ ಅದರೊಳಗಡೆ ಒಂದು ಅಪ್ಪಿ ಏನಾದರೂ ತಳದಲ್ಲಿತ್ತು ಅಂದರೆ ಅದು ಸಿದೋಗ್ಬಿಡುತ್ತೆ. ಯಾವತ್ತೂ ಕೂಡ ತೆಗಿಬೇಕಿದ್ರೆ, ಏನೇ ಕರಿಬೇಕಿದ್ರೂ ಅದನ್ನು ತೆಗಿಬೇಕಿದ್ರೆ ಫುಲ್ಲು ಸ್ಲೋನಲ್ಲಿ ಇಟ್ಕೊಂಡು ತೆಗಿಬೇಕು, ಯಾವುದೇ ಪದಾರ್ಥ ಆದರೂ ಸರಿ. ಸೊ ಅಮ್ಮ ಇವಾಗ ಸ್ಲೋನಲ್ಲಿ ಇಟ್ಕೊಂಡು ತೆಗಿತಾ ಇದ್ದಾರೆ ಕಾಳನ್ನೆಲ್ಲ ಒಂದು ಬಿಡ್ದಂಗೆ. ಏಕೆಂದರೆ ಫುಲ್ ಫಾಸ್ಟಲ್ಲಿಟ್ಟರೆ ನಾವು ತೆಗ್ದಂಗೆ ಅದರಲ್ಲಿ ಉಳ್ಕೊಂಡಿದ್ದ ಕಾಳೆಲ್ಲ ಸೀದೋಗ್ಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ಮತ್ತೆ ಇವಾಗ ಏನಾದರೂ ಹಾಕಬೇಕು ಅಂದರೆ ಅದನ್ನು
ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಮತ್ತೆ ಫಾಸ್ಟ್ ಮಾಡಿಬಿಟ್ಟು ಹಾಕೋತಾರೆ. ಇವಾಗ ತೆಗೆದಾಯಿತು. ಅದರೊಳಗಡೆ ಎಲ್ಲ ಏನಾದರೂ ಇದೆಯಾ ಇನ್ನೊಂದು ಸ್ವಲ್ಪ ಅಂತ ಇನ್ನೊಂದು ಸಲ ನೀಟಾಗಿ ಚೆಕ್ ಮಾಡಿಕೊಂಡು ಹಾಕಿ. ಆಯಿತಾ ಫ್ರೆಂಡ್ಸ್? ನೀಟಾಗಿ ತೆಗೆದ್ರು. ಇದಾದಮೇಲೆ ಅವರೆಕಾಳದೆಲ್ಲ ತಗೊಂಡು ಒಂದು ತಟ್ಟೆಗೆ ಹಾಕ್ಕೊಂಡಾಯಿತು. ಇವಾಗ ನೆಕ್ಸ್ಟ್ ಏನಾಗ್ತಾರೆ ಅಂದರೆ ಕಡಲೆಬೀಜ ಹಾಕ್ತಾರೆ. ಇವಾಗ ನೋಡಿ, ಕಡಲೆಬೀಜನೂ ಅಷ್ಟೇ ಜಾಸ್ತಿ ಏನು ತೊಗೊಳಂಗಿಲ್ಲ. ಈಗ ಅವರೆಕಾಳು ಎಷ್ಟು ತೊಗೊಂಡಿದ್ದೀವೋ ಅದರಲ್ಲಿ ಒಂದು ಅರ್ಧದಷ್ಟು ಕಡಲೆಬೀಜ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ ನೀವು. ಅವರೆಕಾಳು ಅಂದರೆ 1 ಕಪ್ ಅವರೆಕಾಳು ತೊಗೊಂಡಿದ್ದೀವಿ ಅಂದರೆ ಅರ್ಧ ಕಪ್ಪಷ್ಟು ಕಡಲೆಬೀಜ. ಆಯಿತಾ? ಇದನ್ನು ಅಷ್ಟೇ ಜಾಸ್ತಿ ಸೀದೋಗೋವರೆಗೆ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ, ನೋಡ್ಬೋದು ನೀವು ಹೆಂಗೆ ಚೇಂಜ್ ಆಗಿರುತ್ತೆ ಅಂತ. ಸ್ವಲ್ಪ ಬ್ರೌನಿಷ್ ಕಲರ್ ಬಂದಿರುತ್ತೆ, ರೆಡ್ ಕಲರು. ಸೊ ಆ ಥರ ಬೆಂದರೆ ಸಾಕು. ಕಡಲೆಬೀಜ ಕರ್ಮ್ ಅಂತ ಚೆನ್ನಾಗಿ ಆಗುತ್ತೆ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೆಕ್ಸ್ಟ್ ಇವಾಗ ನಾವು ಎಷ್ಟು ಕಡಲೆಬೀಜ ತೊಗೊಂಡಿದ್ವೋ ಅಷ್ಟು ಕಡಲೆ ಹಾಕ್ತೀವಿ, ಒಂದೇ ಪ್ರಮಾಣ. ಇವಾಗ ಅರ್ಧ ಕಪ್ ಕಡಲೆಬೀಜ ಅಂದರೆ ಅರ್ಧ ಕಪ್ಪೇ ಹುರ್ಗಡ್ಲೆ ಹಾಕೋದು. ಸೊ ಜಾಸ್ತಿ ಏನು ಹಾಕ್ಬಿಡಿ, ಟೇಸ್ಟ್ ಅಷ್ಟು ಇದಾಗಿ ಬರೋಲ್ಲ. ಒಬ್ಬೊಬ್ಬರು ಹಾಕೋತಾರೆ, ಇಷ್ಟಪಡ್ತಾರೆ ಕಡಲೆನ. ನಮ್ಮ ಮನೇಲೇನು ಅಷ್ಟು ಇಷ್ಟಪಡಲ್ಲ. ಇವಾಗ ಬೆಂದಿದೆ ಅಷ್ಟೇ, ತೆಗಿತಾ ಇದ್ದಾರೆ. ನೆಕ್ಸ್ಟು ಒಗ್ಗರಣೆಗೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಎಣ್ಣೆ ಬಿಟ್ಟು ಬೆಳ್ಳುಳ್ಳಿ ಹಾಕ್ಕೊಂಡ್ರು. ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಇವಾಗ ಅರಿಶಿನ ಪುಡಿ ಹಾಕ್ಕೊಂಡಾದ್ಮೇಲೆ ಇವಾಗ ಆವಾಗಲೇ ಹಾಕ್ಕೊಂಬಿಡಿ ಇದನ್ನು ಅಚ್ಚ ಖಾರದ ಪುಡಿ. ನಿಮ್ಮ ಮನೇಲಿ ಏನಾದರೂ ಖಾರ ಜಾಸ್ತಿ ತಿಂತಾರೆ ಅಂದರೆ ಸ್ವಲ್ಪ ಜಾಸ್ತಿನೇ ಖಾರ ಹಾಕ್ಕೊಳ್ಳಿ. ಇಲ್ಲ ನಾವು ಮೀಡಿಯಮಾಗಿ ಖಾರ ತಿಂತೀವಿ ಅಂದರೆ ಸ್ವಲ್ಪ ಕಮ್ಮಿನೇ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಇದಕ್ಕೆ ಮಾಮೂಲಿ ಸಾಂಬಾರು ಪೌಡ್ರ್ ಹಾಕ್ಬಿಡಿ, ಚೆನ್ನಾಗಿ ಬರೋಲ್ಲ. ಅಚ್ಚ ಖಾರದ ಪುಡಿ, ಮೆಣಸಿನ್ಕಾಯಿ ಪುಡಿ ಅದನ್ನೇ ಹಾಕೋಬೇಕು. ಸೊ ಚೆನ್ನಾಗಿ ಬರುತ್ತೆ ಟೇಸ್ಟ್ ಎಲ್ಲ. ನೆಕ್ಸ್ಟು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಖಾರಕ್ಕೆ ತಕ್ಕನಾಗೆ ಉಪ್ಪು, ಅದರಲ್ಲೇನು ಮೆಜರ್ಮೆಂಟ್ ಏನಿಲ್ಲ. ನೀವು ರುಚಿ ನೋಡ್ಕೊಂಡು ಬೇಕಾದ್ರೆ ಲಾಸ್ಟಲ್ಲಿ ಬೇಕಾದರೂ ಹಾಕೋಬೋದು. ಆಮೇಲೆ ಹಾಕ್ತಾರೆ. ನೀಟಾಗಿ ಅದೆಲ್ಲ ಫ್ರೈ ಆಗಬೇಕು. ಒಂದು 30 ಸೆಕೆಂಡ್ ಫ್ರೈ ಆದಮೇಲೆ ಅವರೆಕಾಳು ಹಾಕ್ಕೊಂಡ್ರು. ಅವರೆಕಾಳೆಲ್ಲ ನೀಟಾಗಿ ಅದೊಂದು ಸ್ವಲ್ಪ ಇದು ರೌಂಡ್ ಹಾಕ್ಸಿದ್ರು ಅಷ್ಟೇ. ತಿರುಗಿಸೆಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ಮಿಕ್ಕಿದ್ದು ಏನೇನು ಹುರಿದಿರೋದೆಲ್ಲ ಸೈಡಲ್ಲಿ ಪಕ್ಕಕ್ಕೆ ಇಟ್ಕೊಂಡಿದ್ದಾರಲ್ವ, ಅದನ್ನು ಎಲ್ಲ ಫುಲ್ಲು ಅವಲಕ್ಕಿ ಆಗಿರ್ಬೋದು, ಹುರಗಡ್ಲೆ ಆಗಿರ್ಬೋದು, ಇದೆಲ್ಲನೂ ಹಾಕೊಂಡ್ಬಿಟ್ಟು ನೆಕ್ಸ್ಟು ತಿರುಗಿಸ್ಕೋತಾರೆ. ಏಕೆಂದರೆ ಕೆಳಗಡೆ ತಳ ಹಿಡಿಬಾರ್ದಲ್ವ ಒಂದೇ ಸಲ, ಅದಕ್ಕೋಸ್ಕರ ತಿರುಗಿಸ್ಕೋತಾರೆ. ಎಲ್ಲ ಹಾಕ್ತಾ ಇದ್ದಾರೆ ಇವಾಗ. ಸ್ವಲ್ಪ ಕತ್ಲೆ ಲೈಟ್ ನಮ್ದು ಈ ಕಡೆ ಎಲ್ಲ ಸ್ವಲ್ಪ ಆ ಕಡೆ ಇದೆ, ಅದಕ್ಕೋಸ್ಕರ ಹಾಕ್ಕೊಂಡ್ರು. ನೋಡಿರ್ಬೋದು ಇವಾಗ ಕಡಲೆಬೀಜ ಎಲ್ಲ ಹಾಕ್ಕೊಂಡಿದ್ದಾರೆ. ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ನೋಡೋಕ್ಕೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಇನ್ನು ತಿನ್ನೋದಕ್ಕೆ ಹೆಂಗಿರುತ್ತೆ ಇವಾಗ ಟೇಸ್ಟ್ ನೋಡಿಕೊಂಡು ನಿಮಗೆ ರುಚಿಗೆ ಉಪ್ಪು ಬೇಕಾದರೆ ಉಪ್ಪು ಹಾಕೋಬೋದು. ಸ್ವಲ್ಪ ಖಾರ ಬೇಕು ಇನ್ನೊಂದು ಸ್ವಲ್ಪ ಅನಿಸಿದರೆ ನೀವು ಖಾರ ಹಾಕೋಬೋದು. ನಿಮಗೇನಾದರೂ ಕಡಿಮೆ ಆಗಿದರೆ ಹಾಕೋಬೋದು. ಇಲ್ಲ ನಮಗೆ ಕರೆಕ್ಟಾಗಿದೆ, ನಮ್ಮ ಮನೇಲಿ ಇಷ್ಟ ತಿನ್ನೋದು ಅನ್ನೋಂಗಿದ್ರೆ ಸಾಕು, ಕರೆಕ್ಟಾಗಿ ಬಂದಿರುತ್ತೆ ಅದು. ಹಾಕ್ಕೊಳ್ಳಿ ನೋಡಿಬಿಟ್ಟು ಬೇಕಿದ್ರೆ ಇನ್ನೊಂದು ಸಲ ನೀವು. ನೋಡಿ ಕಾಣಿಸ್ತಾ ಇದೆ ಎಷ್ಟು ನೀಟಾಗಿ. ನಮ್ಮ ಮನೇಲಿ ಸ್ವಲ್ಪ ಅಂದರೆ ಮೀಡಿಯಮ್ ಖಾರ ತಿನ್ನೋದು, ನಮ್ಮಮ್ಮ ಸ್ವಲ್ಪ ಕಮ್ಮಿನೇ ಹಾಕಿದರು ಖಾರದ ಪುಡಿನ. ಇವಾಗ ಹಾಕ್ತಾಯಿದ್ದಾರೆ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟು ಮತ್ತೆ ಹಾಕ್ತಾರೆ. ಸೊ ಎಲ್ಲನೂ ನೀಟಾಗಿ ನಾವು ಮಿಕ್ಸ್ ಮಾಡೋದ್ರ ಮೇಲೆ ಹೋಗುತ್ತದು. ನೀಟಾಗಿ ಎಲ್ಲ ಕಾಳುಗಳಿಗೂ ಮಿಕ್ಸ್ ಆಗಬೇಕದು. ಆ ಖಾರ ಹಿಡಿಬೇಕು, ಉಪ್ಪು ಹಿಡಿಬೇಕು. ಸೊ ಎಣ್ಣೆ ಅಂಶ ಇರುತ್ತಲ್ವ ಅದರಲ್ಲಿ, ಸೊ ಎಲ್ಲದಕ್ಕೂ ನೀಟಾಗಿ ಹಿಡಿಯುತ್ತೆ. ಆಮೇಲೆ ಹಾಕ್ಕೊಳಕ್ಕೆ ಹೋದರೆ ಅದಾಗಲ್ಲ. ಸೊ ನಾವು ಸ್ಟವ್ ಮೇಲೆ ಇದ್ದಾಗಲೇ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು, ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡ್ತಾ ಇರ್ಬೋದು ಇವಾಗ ಎಲ್ಲ ಆಗಿದೆ. ಸ್ಟವ್ ಆಫ್ ಮಾಡಿದ್ರು. ಯಾವ ಥರ ಬಂದಿದೆ ಅಂತ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ತಿನ್ನಬೇಕು ಅನಿಸ್ತಾ ಇದೆ.
ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ.